ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನೀ ಸಂಬಂಧ ಮುಂದುವರೆದ ಭಾಗ 5. ರೇಖಾ ಸ್ಟೋರಿ ಟೈಮ್ನಲ್ಲಿ ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ. ತಪ್ಪದೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನ್ನೆಲ್ಲ ಲಾಕಪ್ಗೆ ತಳ್ಳಿದ ಸಂಕೇತ್ ಅವರ ಮೇಲೆ FIR ರೆಡಿ ಮಾಡಿ ಕಾನ್ಸ್ಟೇಬಲ್ಗೆ ಹೇಳಿ ಮನೆ ಕಡೆ ಹೊರಟ ಸಂಕೇತ್ನನ್ನು, ಸರ್, ಇಷ್ಟು ಬೇಗ ಈ ಕಳ್ಳರನ್ನು ಹೇಗೆ ಕಂಡುಹಿಡಿದ್ರಿ ಅಂತ ಕಾನ್ಸ್ಟೇಬಲ್ ಕೇಳಿದಾಗ ಮುಗುಳ್ನಗುತ್ತಾ, ಕಳ್ಳತನ ಮಾಡೋರಿಗೆ ಅಷ್ಟು ತಲೆ ಇರಬೇಕಾದ್ರೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಪೊಲೀಸ್ ಕೋರ್ಸ್ ಮಾಡಿ ಟ್ರೈನಿಂಗ್ ಮುಗಿಸಿದ್ದು ಕಲ್ಲು ಮಣ್ಣು ಹೊರಕ ಲಿಂಗಣ್ಣ ಅಂತ ಹೇಳಿದರೂ ಕೂಡ ನಾವು ಪೊಲೀಸ್ ಕೋರ್ಸ್ ಮಾಡಿ ಟ್ರೈನಿಂಗ್ ಮುಗಿಸಿದ್ದು ಕಲ್ಲು ಮಣ್ಣು ಹೊರಕ ಅಂತ ಹೇಳಿದರೂ ಕೂಡ ನೋಡಿ ಲಿಂಗಣ್ಣ, ಕಳ್ಳರು ಎಷ್ಟೇ ಜಾಣರಾಗಿದ್ದರೂ ಚಾಲಾಕಿತನದಿಂದ ಜಾಗರೂಕತೆಯಿಂದ ಕಳ್ಳತನ ಮಾಡಿದರೂ ಕೂಡ ಏನಾದರೂ ಒಂದು ಕ್ಲೂನ ಬಿಟ್ಟು ಹೋಗಿರ್ತಾರೆ. ನಾವದನ್ನು ಸೂಕ್ಷ್ಮವಾಗಿ ಗಮನಿಸಿ ಹುಡುಕಬೇಕು. ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವ್ರು ಹೋಗೋ ಗಡಿಬಿಡಿಯಲ್ಲಿ ಆ ಮೂಲೆಯಲ್ಲಿ ಆ ಕಳ್ಳರ ಗ್ಯಾಂಗ್ನ ಯಾರ್ದೋ ಫೋನ್ ಬಿದ್ದಿದ್ದನ್ನು ಗಮನಿಸಿದೆ. ಮತ್ತು CCTV ಫುಟೇಜ್ ಕೂಡ ಕಲೆಕ್ಟ್ ಮಾಡಿದೆ. ಎಲ್ಲೆಲ್ಲಿ ಹೋಗಿದ್ದಾರೆ, ಅವ್ರ ಗಾಡಿ ಯಾವ ಏರಿಯಾದಲ್ಲಿ ಯಾವ ಸಮಯದಲ್ಲಿ ಕಾಣಿಸ್ಕೊಂಡಿದೆ ಅಂತ ತಿಳಿದುಕೊಂಡೆ. ಇಲ್ಲಿ ಕಳ್ಳತನ ಆಗಿರೋ ಟೈಮು ಮತ್ತು ಈ ಗಾಡಿ ಓಡಾಡಿರೋ ಟೈಮ್ನ ನೋಡಿದೆ. ಎರಡರ ಸಮಯ ಒಂದೇ ಆಗಿತ್ತು. ಇರಲಿ ನೋಡೋಣ ಅಂದುಕೊಂಡು ಆ ಗ್ಯಾಂಗ್ನಲ್ಲಿ ಒಬ್ಬನಿಗೆ ಫೋನ್ ಮಾಡಿ, ಓ ಮಚ್ಚ, ಎಲ್ಲಿದೆಯೋ ಬೇಗ ಬಾರೋ ಅಂತ ಒಬ್ಬ ಹೇಳಿದ. ನಾನು ಕೂಡ ಎಲ್ಲಿದೆಯೋ ಮಚ್ಚ ನೀವು ಅಂತ ಕೇಳಿದಾಗ ಅವನು ಅಡ್ರೆಸ್ ಹೇಳ್ದ. ಸರಿ ಅಂತ ಆ ಜಾಗಕ್ಕೆ ಬೇಗ ಹೊರಟು ಅವರನ್ನೆಲ್ಲ ಹಿಡಿದುಕೊಂಡು ಬಂದೆ. ಅಕಸ್ಮಾತ್ ಅವರ ಅಡ್ರೆಸ್ ಹೇಳದೇ ಇದ್ದಿದ್ರೆ ಫೋನ್ ಟ್ರ್ಯಾಕ್ ಮಾಡಿಸ್ತಿದ್ದೆ. ಆದರೆ ಬಕ್ರಾಗಳು ನಾನು ಫೋನ್ ಮಾಡಿದ್ದು ಅಂತ ತಿಳಿಯದೆ ಅಡ್ರೆಸ್ ಹೇಳಿದರು. ನನಗೆ ಅವರನ್ನು ಹಿಡಿಯಲು ಸುಲಭವಾಯಿತು ಅಷ್ಟೇ ಅಂತೇಳಿ, ಸರಿ ನಾನು ಮನೆಗೆ ಹೋಗ್ತೀನಿ ಅಂತ ಮನೆಗೆ ಬರುತ್ತಾನೆ. ಇಬ್ಬರು ಬನಶಂಕರಿಯಲ್ಲೇ ಇದ್ದರು. ಒಬ್ಬರನ್ನೊಬ್ಬರು ನೋಡಿದರೂ ಕೂಡ ಇಬ್ಬರ ಮನಸ್ಸಿನಲ್ಲಿ ಮೂಡಿದ ಭಾವನೆ ಬೇರೆ ಬೇರೆ. ಆದರೆ ಭೇಟಿ ಮಾಡಲಿಲ್ಲ, ಮಾತನಾಡಲಿಲ್ಲ ಅಷ್ಟೇ. ಅವಳು ಅವನನ್ನು ಅವಳಿಗೆ ಇಷ್ಟವಿಲ್ಲದ ಖಾಕಿ ಬಟ್ಟೆಯಲ್ಲಿ ನೋಡಿ ಮುಖ ಮುರಿದಳು. ಅವರಿಬ್ಬರು ಒಬ್ಬರನ್ನೊಬ್ಬರು ಮತ್ತೆ ಭೇಟಿಯಾಗುವ ಸಂದರ್ಭ ಇನ್ನೂ ಕೂಡಿ ಬಂದಿರಲಿಲ್ಲ. ಬನಶಂಕರಿಯಲ್ಲಿ ಪಿಕ್ ಪ್ಯಾಕೆಟ್ ಮಾಡಿದ ದುಡ್ಡಿನಲ್ಲಿ ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿ ಐಸ್ ಕ್ರೀಮ್ ತಿಂದು ಕಾಲೋನಿಯ ಗೇಟ್ ಹತ್ತಿರ ಬರೋ ಸಮಯಕ್ಕೆ ಸರಿಯಾಗಿ ರಾಜ್ ಕೂಡ ಗೇಟ್ ಹತ್ತಿರ ಬರುತ್ತಾನೆ. ಅವನು ಅವಳನ್ನೇ ನೋಡ್ತಿದ್ದರೆ ಅವಳು ಒಮ್ಮೆ ಅವನ ಕಡೆ ನೋಡಿ ತುಟಿಗಳನ್ನು ಆ ಕಡೆ ಈ ಕಡೆ ಮಾಡಿ ಮೂತಿ ತಿರುಗುತ್ತಾಳೆ. ಅವಳು ಮಾಡಿದ್ದನ್ನೇ ಅವನು ಕೂಡ ಮಾಡಿದ್ದನ್ನು ನೋಡಿ ಯು ಈಡಿಯಟ್ ಅಂತ ತನ್ನ ಕಾಲನ್ನು ನೆಲಕ್ಕೆ ಬಡಿದು ಮುಂದೆ ಹೋದರೆ, ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಅಂತ ಹಾಡನ್ನು ಹೇಳಿದಾಗ ತನ್ನ ಕಿವಿಗಳನ್ನು ಮುಚ್ಚಿಕೊಂಡು ಸಾನ್ನಿಧ್ಯ, ಲೋ ಬಂಟಿ, ಯಾವುದೋ ಕತ್ತೆ ಕಿರುಚ್ತಿದೆಯಲ್ಲೋ ಅದನ್ನು ಓಡಿಸೋ ಅಂತ ತನ್ನ ಮನೆಗೆ ಹೋದರೆ ರಾಜ್ ನಗುತ್ತಾ ಅಜ್ಜಿ ಅಂಗಡಿಗೆ ಟೀ ಕುಡಿಯಲು ಹೋಗುತ್ತಾನೆ. ಕಾಲೋನಿಯ ಜನಕ್ಕೆಲ್ಲ ಆ ಬೆಳಿಗ್ಗೆ ಎಲ್ಲಿಗೆ ಹೋಗಿದ್ದೆ, ಹೇಗೆ ಅವನನ್ನು ಬಕ್ರ ಮಾಡಿದ್ದೆ ಅಂತ ಹೇಳಿ ತಮಾಷೆ ಮಾಡಿಕೊಂಡು ಎಲ್ಲರನ್ನೂ ನಗಿಸುತ್ತಾ ಅವ್ರ ಜೊತೆ ಸಂತೋಷದಿಂದ ಕಾಲ ಕಳೆದು ರಾತ್ರಿ ಅಜ್ಜಿ ಅಂಗಡಿಯಲ್ಲಿ ಊಟ ಮಾಡಿ ಗೌರ್ಮೆಂಟ್ ಅವರು ಕೊಟ್ಟಿದ್ದ ಅವಳ ಚಿಕ್ಕ ಅರಮನೆಯಲ್ಲಿ ಮಹಾರಾಣಿ ಥರ ಮಲಗುತ್ತಿದ್ದಳು ತನ್ನ ಕಪ್ಪಿ ಗ್ಯಾಂಗ್ನ ಜೊತೆ. ಅವಳಿಗೂ ಯಾರಿಲ್ಲ, ಇವಕ್ಕೂ ಯಾರಿಲ್ಲ. ಅಕ್ಕನೇ ಅವರಿಗೆ ಸರ್ವಸ್ವ, ಇವಳಿಗೆ ಅವರೇ ಪ್ರಪಂಚ. ಕಾಲೋನಿಯ ಜನಕ್ಕೂ ಅವಳು ಅಂದರೆ ಪ್ರಾಣ. ಅವಳ ಅಜ್ಜಿ ಇದ್ದಾಗ ಹೇಗಿದ್ದ ಹುಡುಗಿ ಈಗ ಹೇಗಾಗಿದ್ದಾಳೆ ಪಾಪ ಅಂತ ಕುರುಗುತ್ತಿದ್ದರು. ಆದರೆ ಮುಂಚೆಯಿಂದ ಅಷ್ಟೇ ಅವಳು ಸಾನ್ನಿಧ್ಯ ಸ್ವಲ್ಪ ಜೋರಿನ ಹುಡುಗಿ. ಅವಳು ಘಾಟಿ ಆಟವನ್ನು ಗಂಡು ಮಕ್ಕಳ ಸಮಕ್ಕೆ ಆಡಿ ಏನಾದರೂ ಕಿತಾಪತಿ ಮಾಡಿ ಅವರನ್ನು ಸೋಲಿಸಿ ಇವಳೇ ಗೆಲ್ಲುತ್ತಿದ್ದಳು. ಅವರೇನಾದರೂ ಮೋಸ ಮಾಡಿದೆ ಅಂತ ಏನಾದರೂ ಹೇಳಿದ್ರೆ ಮುಗೀತು, ಅವ್ರ ಸಮಕ್ಕೂ ಜಗಳಕ್ಕೆ ಹೋಗಿ ಹೊಡೆದಾಟ ಬಡೆದಾಟ ಮಾಡುತ್ತಿದ್ದಳು. ಅರ್ಧ ಹುಡುಗರೆಲ್ಲ ಬಜಾರಿ ಕಣೆ ನೀನು, ಸಂಪತ್ತಿಗೆ ಸವಾಲ್ ಮಂಜುಳಾ ಥರ ಆಡ್ತಿದ್ದೀಯ ಕಣೆ ನೀನು, ಇನ್ನೊಂದು ಸಲ ನಿನ್ನ ಜೊತೆ ಆಟ ಆಡಲ್ಲಮ್ಮ, ನಮ್ಮ ಜೊತೆ ನೀನು ಆಟ ಆಡೋಕ್ಕೆ ಬರಲೂ ಬೇಡ ಅಂತ ರೇಗಿಸಿ ಅವಳ ಉದ್ದ ಜಡೆನ ಕೆದರಿ, ಹೋಗಿ ರೌಡಿ, ಬಜಾರಿ, ಕೈಯಾಳಿ ಅಂತ ಬೈದು
ಇನ್ಮೇಲಿಂದ ನಿನ್ನ ಜೊತೆ ಆಟ ಆಡೋಕ್ಕೆ ಬರಲ್ಲ ಅಂತ ಹೇಳಿ ಹೋಗುತ್ತಿದ್ದರು. ಸುನಂದಮ್ಮ ಎಷ್ಟು ಹೇಳಿದರೂ ಕೇಳ್ತಿರಲಿಲ್ಲ. ಶಾಲೆ ಮುಗಿಸಿ ಬರ್ತಿದ್ದಂಗೆ ಸುನಂದಮ್ಮ ಮಾಡಿಕೊಟ್ಟ ತಿಂಡಿ ತಿಂದು ಆಟ ಆಡಲು ಓಡುತ್ತಿದ್ದಳು. ಹಾಗಂತ ಅವಳು ಓದಲ್ಲ ಅಂತ ಅಲ್ಲ ಅಂದ್ಕೊಳ್ಬೇಡಿ, ಅವಳು ಅಜ್ಜಿ ಇರೋವರೆಗೂ ಓದಿಸಿದ್ರು. ಓದಿನಲ್ಲೂ ಕೂಡ ಅಷ್ಟೇ ಜಾಣೆ. ಅಜ್ಜಿ ಸತ್ತಾಗ 9-10 ವರ್ಷದ ಹುಡುಗಿ. ಹಾಗೂ ಹೀಗೂ ಅವ್ರ ಮನೆ ಇವ್ರ ಮನೆಯಲ್ಲಿ ಕೆಲಸ ಮಾಡಿ ಹಾಗೂ ಹೀಗೂ ಕಷ್ಟಪಟ್ಟು 10th ಒಳ್ಳೆ ಮಾರ್ಕ್ಸ್ನೊಂದಿಗೆ ಪಾಸಾಗಿದ್ದಾಳೆ ಗೊತ್ತಾ ನಮ್ಮ ಸಾನು. ತನ್ನ ಮುಂದೆ ಓದಿಸುವುದಕ್ಕೂ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಓದುವುದಕ್ಕೂ ಅವಕಾಶ ಕೂಡ ಸಿಗಲಿಲ್ಲ. ಕೆಲಸ ಕೇಳೋಕ್ಕೆ ಅಂತ ಹೋದರೆ ಅವಳಿಗೆ ಬೇರೆ ತರಹದ ಕೆಲಸ ಹೇಳುತ್ತಿದ್ದರು ಈ ಕೆಟ್ಟ ಪ್ರಪಂಚದ ಗಂಡಸರು. ಅದಕ್ಕೆ ಆಗಲಿಂದ ನಮ್ಮ ಸಕ್ಕರೆ ಗೊಂಬೆ ರೌಡಿ ರಂಗಮ್ಮ ಆಗಿದ್ದು, ರಂಗೀಲ ರಾಣಿ ಆಗಿದ್ದು. ನೀನು ಅಂದರೆ ನಿಮ್ಮಪ್ಪ ಕಣೋ ಅಂತ ಹೇಳಿ 4 ಬಾರಿಸಿಯೇ ಬರುತ್ತಿದ್ದಳು. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗುತ್ತಿದ್ದ ಸಾನ್ನಿಧ್ಯ ಬಳಿ ಬಂದ ಪಕ್ಕದ ಮನೆಯ ಜಯಮ್ಮ, ಸಾನು ಮಗಳೇ, ನಾಡಿದ್ದು ನನ್ನ ಮಗಳು ಫೀಸ್ ಕಟ್ಟೋಕ್ಕೆ ಕಡೇ ದಿನ ಅಂತೆ. ಎಲ್ಲ ಕಡೆ ಎಲ್ಲರ ಹತ್ರ ಕೇಳಿ ವಿಚಾರಿಸಿ ನೋಡಿದೆ, ಯಾರ ಹತ್ತಿರವೂ ಫೀಸ್ ಕಟ್ಟಲು ದುಡ್ಡಿಲ್ಲ, ತಿಂಗಳ ಕೊನೆ ಅಂತ ಹೇಳಿದರು. ನಿನ್ನ ಹತ್ರ ಇದ್ದರೆ ಕೊಡ್ತೀಯಾ ಅಂತ ಕೇಳ್ತಾರೆ. ಸಾನ್ನಿಧ್ಯ, ಜಯ ಆಂಟಿ ಸಂಜೆ ಮನೆ ಹತ್ತಿರ ಬನ್ನಿ, ಖಂಡಿತ ಕೊಡ್ತೀನಿ. ಓದೋ ಮಕ್ಕಳಿಗೆ ಖಂಡಿತ ಇಲ್ಲ ಅಂತ ಹೇಳಲ್ಲ. ನನಗಂತೂ ಓದೋಕ್ಕಾಗಲಿಲ್ಲ, ಭಾನು ಆದರೂ ಚೆನ್ನಾಗಿ ಓದಲಿ. ಸಂಜೆ ಬನ್ನಿ ಜಯಮ್ಮ, ಖಂಡಿತ ಕೊಡ್ತೀನಿ ಅಂತ ಹೇಳಿ ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಆಚೆ ಬಂದರೆ, ಇವತ್ತು ಕೂಡ ಅವಳು ಹಾಕಿದಂಥ ಬ್ಲ್ಯಾಕ್ ಕಲರ್ ಸೇಮ್ ಕಲರ್ ಶರ್ಟ್ ಹಾಕಿಕೊಂಡು ಅವನು ಆಚೆಗೆ ಬರುತ್ತಾನೆ. ಸಾನ್ನಿಧ್ಯ ಸಿಟ್ಟಿಂದ ತನ್ನ ಚಿಲ್ಟಾರಿ ಗ್ಯಾಂಗ್ ಕಡೆ ನೋಡಿ, ನಿಜ ಹೇಳ್ರೋ, ಇವತ್ತು ನಾನು ಯಾವ ಕಲರ್ ಬಟ್ಟೆ ಹಾಕ್ಕೊಳ್ತೀನಿ ಅಂತ ಅವನಿಗೆ ಯಾರು ಹೇಳಿದ್ದು ಅಂತ ಸ್ವಲ್ಪ ಜೋರಾಗಿ ಕೇಳಿದಾಗ, ಮಕ್ಕಳೆಲ್ಲ ತಮ್ಮ ಕಿವಿಗಳನ್ನು ಹಿಡಿದುಕೊಂಡು, ನಿಜವಾಗ್ಲೂ ನಾವ್ಯಾರೂ ಅವನಿಗೆ ಏನೂ ಹೇಳಿಲ್ಲ ಅಕ್ಕ, ಅವನ ಜೊತೆ ನಾವ್ಯಾರೂ ಮಾತೇ ಆಡಿಲ್ಲ ಗೊತ್ತಾ. ಮತ್ತು ಅಕ್ಕ, ನೀನು ಇವತ್ತು ಈ ಡ್ರೆಸ್ ಹಾಕ್ಕೊಳ್ತೀಯ ಅಂತ ನಮಗೆ ಗೊತ್ತಿರಲಿಲ್ಲ. ಮತ್ತು ನಾವು ಹೇಗೆ ಅವ್ನಿಗೆ ಹೇಳೋಣ? ನೀನು ಆಚೆಗೆ ಬಂದಾಗಲೇ ನನಗೆ ಗೊತ್ತಾಗೋದು ನೀನು ಯಾವ ಬಟ್ಟೆ ಹಾಕಿದ್ಯಾ ಅಂತ ಹೇಳಿದಾಗ, ಮಕ್ಕಳು ಹೇಳ್ತಿರೋದು ನಿಜ ಅಲ್ವಾ, ನನಗೆ ಗೊತ್ತಿರಲ್ಲ, ನಾನು ಇವತ್ತು ಯಾವ ಕಲರ್ ಯಾವ ಬಟ್ಟೆ ಹಾಕ್ಕೊಳ್ತೀನಿ ಅಂತ ಅಂದುಕೊಂಡೆ. ಸಾನ್ನಿಧ್ಯ ಮಾಲ್ಗೆ ಹೊರಟ್ರೆ ಇವತ್ತು ರಾಜ್ ಕೂಡ ಅವಳ ಹಿಂದೆ ಮಾಲ್ಗೆ ಹೋಗಿದ್ದ. ಮಾಲ್ನಲ್ಲಿ ಎಲ್ಲ ಕಡೆ ಒಂದು 10-20 ಹೆಜ್ಜೆ ಅವಳಿಂದ ದೂರದಲ್ಲೇ ಹೋಗುತ್ತಿದ್ದ. ಯಾಕಂದರೆ ಅವಳ ಜೊತೆ ಹೋದರೆ ಬೈತಾಳೆ, ಇನ್ನೂ ಏನಾದರೂ ಸಿಟ್ಟು ಬಂದರೆ ಎಲ್ಲರ ಮುಂದೆ ಹೊಡೆದ್ಬಿಟ್ರೆ ಅನ್ನೋ ಭಯ ಕೂಡ. ನಿತ್ಯ ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಮಾಲ್ನಲ್ಲೆಲ್ಲ ಸುತ್ತಾಡಿ ಒಂದಷ್ಟು ಚಾಕ್ಲೇಟು ಬಿಸ್ಕತ್ನೆಲ್ಲ ಎತ್ತಿ ಬಚ್ಚಿಟ್ಕೊಳ್ತಾಳೆ. ಹಾಗೆ ಸ್ವಲ್ಪ ಮುಂದೆ ಬಂದು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಕೊಡಿಸಿ ತಾನೂ ತೊಗೊಂಡು ತಿಂದ್ಕೊಂಡು ತನ್ನ ಗ್ಯಾಂಗ್ ಜೊತೆ ಬರುತ್ತಾ ಎದುರುಗಡೆ ಬರುತ್ತಿದ್ದ ಹುಡುಗನಿಗೆ ಡಿಕ್ಕಿ ಹೊಡೆದು ಐಸ್ ಕ್ರೀಮ್ನೆಲ್ಲ ಡ್ರೆಸ್ ಮೇಲೆ ಚೆಲ್ಕೊಂಡು ಅಂತ ಶುರು ಗಾನ ಭಜಾನ. ಅಯ್ಯೋ, ನನ್ನ ಹೊಸ ಡ್ರೆಸ್ಸು 3,000 ಕೊಟ್ಟು ಅಮ್ಮ ಕೊಡಿಸಿಟ್ಟು ಎಲ್ಲ ಹಾಳಾಗೋಯ್ತು ಅಂತ ಅಳ್ತಿತ್ತು. ಕೊಡಿಸಿದ್ದು ಹೊಸ ಡ್ರೆಸ್ಸು ಈಗ ಹಾಳಾಯಿತು, ಅಮ್ಮ ಬೈತಾಳೆ ಅಂತ ತನ್ನ ಗಾನ ಭಜನ ಶುರು ಮಾಡ್ತಿದ್ದಂತೆ ಅಕ್ಕಪಕ್ಕ ಇದ್ದ ಎಲ್ಲ ಜನ ಸೇರಿದ್ರು. ಸಾರಿ ಕಣ್ರಿ, ನೋಡಲಿಲ್ಲ, ನೀವೇ ಬಂದು ಡಿಕ್ಕಿ ಹೊಡೆದಿದ್ದಲ್ವಾ ಅಂತ ಹೇಳುತ್ತಿದ್ದಂತೆ ಇವಳು ಸುಮ್ಮನೆ ಇರ್ತಾಳ. ಹಾಂ, ನಾನು ಡಿಕ್ಕಿ ಹೊಡೆದ್ನ? ಚೆನ್ನಾಗಿರೋ ಹುಡುಗಿ ಕಂಡ್ರೆ ಸಾಕು ಡಿಕ್ಕಿ ಹೊಡೆದು ಈಗ ನಾನು ಡಿಕ್ಕಿ ಹೊಡೆದೆ ಅಂತ ಹೇಳ್ತಿದ್ದೀರಾ ಅಂತ ಇವಳು ದಬ್ಬಾಯಿಸಿದರೆ, ಅವಳು ಕಪಿ ಸೈನ್ಯ ಕೂಡ ಅವಳ ಜೊತೆ ಸೇರಿಕೊಂಡು ಅವನಿಗೆ ಆವಾಜಾಗಿ ಹೊಸ ಡ್ರೆಸ್ಗೆ ಅಂತ 3,000 ವಸೂಲಿ ಮಾಡ್ತಾನೆಲ್ಲ. ದೂರದಲ್ಲೇ ನಿಂತು ಸಾನ್ನಿಧ್ಯ ಅವಳ ಗ್ಯಾಂಗ್ ಮಾಡುತ್ತಿದ್ದ ಕೆಲಸವನ್ನೆಲ್ಲ ನೋಡುತ್ತಿದ್ದನು. ತನ್ನ ಎದೆ ಮೇಲೆ ಕೈ ಇಟ್ಕೊಂಡು, ಕಷ್ಟ ಇದೆ ಕಣೋ ರಾಜ್, ನಿನ್ನ ಫ್ಯೂಚರ್ ಸಾನ್ನಿಧ್ಯದಲ್ಲಿ ಪಾವನ ನಿನ್ನ ಭವಿಷ್ಯ ಅಂದುಕೊಂಡು ತನ್ನ ಕೆಲಸದ ಕಡೆ ಹೋದರೆ, ಅಮ್ಮ ಬೈತಾರೆ ಅಂತ ಯಾವಾಗ ಅಳೋಕ್ಕೆ ಶುರು ಮಾಡಿದಳೋ ಜನಗಳು ಕೂಡ ಸಾನ್ನಿಧ್ಯಳಿಗೆ ಸಪೋರ್ಟ್ ಮಾಡ್ತಾರೆ. ಅವನು ಅಯ್ಯೋ ದೇವರೇ ಅಂತ ತನ್ನ ತಲೆ ಚುಚ್ಚಿಕೊಂಡು ಇವತ್ತು ಯಾವ ಕಡೆ ಎದ್ದು ಬನ್ನೋ ಅಂತ ಸಿಟ್ಟಿನಿಂದ ಸಾನ್ನಿಧ್ಯನ ನೋಡಿ, ಅಮ್ಮ ತಾಯಿ ತಗೋ ಅಳಬೇಡ ಅಂತ ದುಡ್ಡನ್ನು ಅವಳ ಕೈ ಮೇಲೆ ಕುಕ್ಕಿ ಹೋಗ್ತಾನೆ. ಮತ್ತು ಚಿಲ್ಟಾರಿಗೆ ಹಂಗೆ ದುಡ್ಡು ತೊಗೊಂಡು ಆಚೆಗೆ ಬಂದರೆ ಅಲ್ಲಿ ಒಬ್ಬ ಪೊಲೀಸರು 2 ಹುಡುಗರಿಗೆ ಚೆನ್ನಾಗಿ ಲಾಠಿಯಿಂದ ಬಾರಿಸಿ, ಪಿಕ್ ಪ್ಯಾಕೆಟ್ ಮಾಡ್ತೀರಾ, ಪಿಕ್ ಪ್ಯಾಕೆಟ್ ಅದು ನನ್ನ ಏರಿಯಾದಲ್ಲಿ ಅಂತ ಹೊಡೆಯೋದನ್ನು ನೋಡಿ
ಶಾಕ್ನಲ್ಲಿ ನಿಲ್ತಾರೆ. ಅಯ್ಯೋ ಅಪ್ಪ ಅಮ್ಮ ತಪ್ಪಾಯಿತು ಸಾರ್, ಇನ್ನೊಂದ್ಸಲಿ ಮಾಡಲ್ಲ ಸಾರ್, ಪಿಕ್ ಪ್ಯಾಕೆಟನ್ನು ಹೆಸರು ಕೂಡ ಹೇಳಲ್ಲ ಸಾರ್, ಕ್ಷಮಿಸಿ ಸಾರ್ ಅಂತ ಬೇಡಿಕೊಳ್ಳುತ್ತಿದ್ದರೂ ಕೂಡ ಬಿಡದೆ ಸರಿಯಾಗಿ ಬಾರಿಸಿ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಿದ್ದ. ಅನಿತ್ಯ ತನ್ನ ಪಕ್ಕದಲ್ಲೇ ಇದ್ದ ವ್ಯಕ್ತಿನ ನೋಡಿ, ಸರ್ ಅವ್ರು ಯಾರು, ಆ ಪೊಲೀಸು ಹೊಸಬ್ರಾ ಅಂತ ವಿಚಾರಿಸ್ತಾಳೆ. ಹೌದಮ್ಮ, ಹೊಸದಾಗಿ ಬಂದಿರೋ ACP ಸಂಕೇತರಸ್ ಅಂತೆ, ತುಂಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು. ಅಪ್ಪಿ ತಪ್ಪಿ ಅವ್ರ ಕೈಗೆ ತಪ್ಪು ಮಾಡಿ ಸಿಕ್ಕಿದರೆ ಮುಗೀತು ಅಷ್ಟೇ, ಅವ್ರ ಜೀವನನ ನರಕ ಮಾಡಿಬಿಡ್ತಾರೆ ಅಷ್ಟೇ, ತುಂಬ ಕೋಪಿಷ್ಟ ಕೂಡ ಅಂತ ಹೇಳ್ತಾರೆ. ಚಿಂಟು, ಯಾರೋ ಇದು ಸಂಕೇತರಸ್ ಅಂತೆ, ನಿನ್ನೆ ನೋಡಿದ್ರೆ ಬನಶಂಕರಿಯಲ್ಲಿ ಕಳ್ತನ ಮಾಡ್ತೀರಾ ಅಂತ ಹೊಡೆಯುತ್ತಿದ್ರು, ಈಗ ಇಲ್ಲಿಗೂ ಬಂದಿದ್ದಾನೆ. ನಾವು ಹುಷಾರಾಗಿರ್ಬೇಕು ಕಣ್ರು, ಅಕಸ್ಮಾತ್ ಅಪ್ಪಿ ತಪ್ಪಿ ಸಿಕ್ಬಿದ್ರೆ ಅಷ್ಟೇ, ನಮ್ಮೆಲ್ಲರ ಬೇಸ್ ಮೇಲೆ ಬರೆ ಬೀಳೋದಂತೂ ಗ್ಯಾರಂಟಿ ಅಂತ ಯೋಚಿಸುತ್ತಾ, ಲೋ ಬಂಟಿ, ಯಾರೋ ಇದು ಸಂಕೇತರಸು, ಒಳ್ಳೆ ಸಂಕಿ ಮಂಕಿ ಟಾಂಕಿ ಥರ ಆಡ್ತಾನಲ್ಲೋ ಈ ಹೊಸ ಪೊಲೀಸ್ ಆಫೀಸರು, ಇನ್ಮೇಲೆ ಹುಷಾರಾಗಿರ್ಬೇಕು ಕಣ್ರು ಅಂತ ಹೇಳಿದಾಗ, ಅಕ್ಕೋ ಇನ್ನೊಂದು ಬಸ್ ಪಿಕ್ ಪ್ಯಾಕೆಟ್ ಮಾಡು, ಜಯಮ್ಮ ಆಂಟಿಗೆ ಬೇರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಾ ಅಂತ ಹೇಳ್ತಾನೆ ಚಿಂಟು. ಬೇಡ ಕಣೋ, ಪೊಲೀಸ್ ಇಲ್ಲೇ ಇದ್ದಾರೆ, ಸಿಕ್ಬಿದ್ರೆ ಕಷ್ಟ, ಇವತ್ತಿಗೆ ಇಷ್ಟೇ ಸಾಕು ನಡೀರಿ, ಇವತ್ತಿಗೆ ಇಷ್ಟು ಸಾಕು ನಡೀರು. ಆ ಸಂಕಿ ಮಂಕಿ ಡಾಂಕಿ ನೋಡ್ರೆ ಭಯ ಆಗುತ್ತೆ, ಆದರೂ ಆ ಪೊಲೀಸಪ್ಪ ಸಖತ್ತಾಗಿದ್ದಾನಲ್ವ, ಪೊಲೀಸ್ ಡ್ರೆಸ್ನಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಸಾನ್ನಿಧ್ಯ ಹೇಳಿದ್ರೆ, ಅಕ್ಕ ಏನು ಪೊಲೀಸಪ್ಪ ನೋಡಿ ಲವ್ ಆಗಾಯ್ತಾ ಅಂತ ಕೇಳ್ತಾನೆ ಬಂಟಿ. ಅವನ ತಲೆ ಮೇಲೆ ಮಡಕಿ, ನಡೆಯೋ ಸುಮ್ಮನೆ, ಈ ಕಳ್ಳಿ ಮತ್ತು ಆ ಪೊಲೀಸ್ಗೆ ಲವ್ ಆದರೆ ಇತಿಹಾಸನೇ ಸೃಷ್ಟಿಯಾಗುತ್ತೆ ಗ್ಯಾರಂಟಿ ಅಷ್ಟೇ, ಬೇಡಪ್ಪ ಬೇಡ, ಪೊಲೀಸ್ ಸವಾಸ ಬೇಡ ಅಂತ ನಾಟಕೀಯವಾಗಿ ಕೈ ಮುಗಿದು, ನಡ್ರಿ ಬೇಗ ಕಾಲೋನಿಗೆ ಹೋಗಿ ಅಜ್ಜಿ ಹೋಟೆಲ್ನಲ್ಲಿ ಊಟ ಮಾಡೋಣ, ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಎಲ್ಲರನ್ನು ಕರೆದುಕೊಂಡು ಹೋಗ್ತಾಳೆ. ಇವತ್ತು ಕೂಡ ಇಬ್ಬರ ಭೇಟಿ ಆಗಲಿಲ್ಲ, ಆದರೆ ಅವಳು ಮಾತ್ರ ಎರಡನೇ ಬಾರಿ ಅವನನ್ನು ನೋಡಿದಳು, ಅದು ಕೂಡ ಅವಳಿಗೆ ಆಗದೇ ಇರೋ, ಇಷ್ಟವಿಲ್ಲದೇ ಇರೋ ಪೊಲೀಸ್ ಡ್ರೆಸ್ಸಲ್ಲಿ. ಇಂದು ಅವನು ಅವಳನ್ನು ನೋಡಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಅವರಿಬ್ಬರ ಭೇಟಿಯಾಗುತ್ತಾ ನೋಡೋಣ, ಮುಂದುವರಿಯುತ್ತದೆ. ಸಂಚಿಕೆ ಹೇಗಿತ್ತು, ಕತೆ ಇಷ್ಟ ಆಗುತ್ತಿದೆಯಾ? ತಪ್ಪದೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೋತ್ಸಾಹಕ್ಕೆ ತುಂಬ ಹೃದಯ ಧನ್ಯವಾದಗಳು. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.